ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಕರೆದಿತ್ತು ನಮ್ಮ ಅತ್ತೆ, ಭಾಳ ದಿವಸದಿಂದ ಹೋಗೋಕ್ಕಾಗಿತ್ತು. ಮದುವೆ ಮುಗ್ದಾದ್ಮೇಲಿಂದ ನಾವು ಹೋಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗೋಣ ಅಂಥೇಳಿ. ಸೊ ನನ್ನ ಇವತ್ತು ಸಂಡೇಗ ವ್ಲಾಗ್ ನಮ್ಮ ಊರಲ್ಲಿರುತ್ತೆ. ಸೊ ಕೊನೆಗಂಟ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ರೆಡಿಯಾಗಿದ್ದೀನಿ. ಔಟ್ಲುಕ್ ಈ ಥರ ಇದೆ ನೋಡಿ. ರೆಡಿಯಾಗಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ತಿಂತಿದ್ದಾಳೆ ನೋಡ್ರಿ. ಯಾವ ರೇಂಜಿಗೆ ತಿಂತಿದ್ದಾಳೆ ಅದನ್ನು. ಗೈಸ್ ಫೈನಲಿ ಹೊರಟ್ವಿ. ಬಾಯ್ ಬಾಯ್. ರೆಡಿಯಾಗಿ ಅವ್ರು ಮುಂದೆ ಹೋಗ್ತಾರೆ, ನಾವು ಹಿಂದೆ ಹೋಗ್ತೀವಿ. ಅಲ್ಲ, ನಾವು ಮುಂದೆ ಹೋಗ್ತೀವಿ, ಅವ್ರು ಹಿಂದೆ ಬರ್ತಾರೆ. ಬಾಯ್ ಬಾಯ್ ಬಾಯ್. ಸಿ ಯು, ಟಾಟಾ. ಗಾಯ್ಸ್ ಫೈನಲಿ ಊರು ರೀಚ್ ಆದ್ವಿ. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮತ್ತೆ ದೋಸೆ ಹಾಕ್ಕೊಟ್ರು, ತಿನ್ನಿರಿ ಅಂತ ಹೇಳಿ. ಸೊ ತಿಂತಾ ಇದ್ದೀನಿ. ಊಟ ಮುಗಿಸ್ಕೊಂಡು ಹೊಲಕ್ಕೆ ಹೋಗೋಣ ಅಂತೇಳಿ ತೋಟಕ್ಕೆ ಹೊರಟ್ವಿ. ನಮ್ಮತ್ತೆ ನನ್ನ ಮಗಳು ಸೇರಿಕೊಂಡು ಸೊ ನಡ್ಕೊಂಡು ಹೋಗ್ತಾ ಇದ್ದಾರೆ ಮಾತಾಡಿಕೊಂಡು. ಅವಳು ಹಿಂದೆ ಒಂದು ನೀರಿಂದು ಹೊಂಡ ಇತ್ತು, ನೋಡೋಣ ಅಂತ ಹೇಳಿದ್ಲು. ಸೊ ನಮ್ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತೋರಿಸ್ಕೊಂಡು. ಹಾಗೆ ಹೊಲಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಗೈಸ್. ನಾನು ನೋಡಿರಲಿಲ್ಲ ಎಸ್ಪೆಷಲಿ ಹೊಂಡನ. ಹೊಲ ಏನು ತುಂಬ ದೂರ ಇಲ್ಲ, ಹತ್ರನೇ ಇರೋದು. ಹಾಗಾಗಿ ನಡ್ಕೊಂಡೇ ಬಂದ್ವಿ. ಹೊಲದ ಹತ್ರ ಬಂದಿದ್ದೀವಿ. ಒಂಥರ ಹಳ್ಳಿ ವಾತಾವರಣನೇ ಚೆನ್ನಾಗಿ ನೋಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ ವೆದರು. ಮಳೆ ಬರ್ತೈತಲ್ಲಮ್ಮ, ಆದರೂ ಹುಲ್ಲು ಒಣಗಿದಂಗೆ ಐತಲ್ಲೇ. ಹಾಂ, ಗಾಳಿ ತುಂಬ ಜಾಸ್ತಿ ಇತ್ತು. ನನ್ನ ಮೈದನ್ನ ಒಂದು ಹಳಸಿನಣ್ಣು ತಂದಿದ್ದಂತೆ. ಸೊ ಅದನ್ನೆಲ್ಲ ಇಟ್ಟಿದ್ದಾರೆ ಅಂತೇಳಿ ತೊಗೊಂಡೋಗೋಣ ಅಂತ ಬಂದ್ವಿ ತೋಟಕ್ಕೆ. ಸೊ ನೋಡಿ ಇಲ್ಲಿ ಇಟ್ಟಿದ್ದಾರೆ, ಚೆನ್ನಾಗಿತ್ತು ಹಳಸಿನಣ್ಣು. ಸೊ ಇದನ್ನು ತೊಗೊಂಡೋಗೋಕ್ಕೆ ಬಂದಿದ್ದು. ಹೋಗ್ಬಿಟ್ಟು ಹಾಗೆ ಮುಂದೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನೋಡ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಗಾಳಿ ತುಂಬ ಇತ್ತು ಗೈಸ್, ಸಖತ್ ಗಾಳಿ ಇತ್ತು ಅವತ್ತು. ಮಳೆ ಕೂಡ ಬಂದುಬಿಡ್ತು ಸಡನ್ನಾಗಿ. ಅದು ಗುಡ್ಡ ಎಲ್ಲ ಐತಮ್ಮ, ಇದೆಲ್ಲ ಅವತ್ತು ಮದ್ವೆ ಕಿತ್ಕೊಂಬಂದಿದ್ದು ಇದೇ ಒಂಬಳೆ ಅಲ್ಲ. ಈಗ ನಮ್ಗೆ ಈಗ ಹಿಡ್ದಗಳವ ಒಂದು ಹೊಡೆದಿಲ್ಲ. ಒಂಬಳೆ ಹೊಡೆದಾಗ ಏನ ಶಾಸ್ತ್ರನ? ಹಾಂ ಹಾಂ. ಅಂತ ಅನ್ನಂಗಿಲ್ಲ. ಹೋಗ್ಬೇಕು, ಸುಮ್ಮನೆ ಜಾಕೆಟ್ ಬಟ್ಟೆ ಹಾಕಿ ಉಡಿ ಕಡ್ಡಿ ಹಾಕಿ ನೀವು ಬರ್ಬೇಕು. ಯಾಕೆ ಪುರಾಣ ಹಚ್ಚಣಂಗಿಲ್ಲ ಅಂತ. ಮುಳ್ಳು ಚುಂಚ್ತಾವಮ್ಮ ಅವು. ಅಮ್ಮ ಸಣ್ಣಲ್ಲಿದ್ದಾಗ ಬಾರಿ ಇದ್ರಲ್ಲ. ಭಾಳ ಚೆನ್ನಾಗಿ
ಹಿಡಿತಾಳಮ್ಮ ಅಣ್ಣಾಗಿರೋದ ಹೆಂಗೆ ಹೇಳ್ತೀಯ ಹೆಂಗೆ ಹೇಳ್ತೀಯ ಬೆಳಿಗ್ಗೆ ಬಂದಿದ್ವಿ ಆರಾಮಿದ್ಯಾ ಮೇಘತ್ತೆ ಅನ್ಬೇಕು ಇಲ್ಲ ಅತ್ತೆ ಅನ್ಬೇಕು ನನಗೆ ಫಸ್ಟಿಗೆ ಬಂದ ನನಗೆ ನೋಡಿ ಗಾಬರಿ ಆಗಿತ್ವಲ್ಲ ಏನಿ ಸಡನ್ನಾಗಿ ಒಂದು ವರ್ಷದ ಕಾಲಿಗೆ ಹೊಲ ಇಷ್ಟು ದೊಡ್ಡದಾಗಿತ್ತಲ್ಲ ಗಿಡಗಳು ಅಂತ ಎಲ್ಲ ಪೂರ್ತಿ ಹಸ್ರು ಕಣವ ಮೊನ್ನೆ ಯಾಕೆ ಹಿಂಗಾಗಿದಾವಂದ್ರೆ ಅಡಿಕೆ ಗಿಡಗಳೆಲ್ಲ ಆನ್ಕಾಲ್ ಬಿದ್ದು ಅಂದ್ರೆ ಹೇಳ್ ತಮ್ಮಂಗಂತ ಸಾಪೆ ಕೆಲ್ಗೆ ತುಂಬಬೇಕು ಹಂಗೆ ಬಿದ್ವಿ ಹೋದ್ರೆ ಕಾಣ್ತಿರ್ಲಿಲ್ಲ ಒಂದು ಸೂರ್ ಜಾಗಿಲ್ಲ ದುರ್ಗದಾಗ ಒಂದು ಮನೆ ಇಲ್ಲ ಮಳೆ ಅವತ್ತು ನನಗೆ ಲಂಕದೋಣಿ ಹಾಕೊಂಡು ಫೋಟೋ ಶೂಟ್ ಮಾಡಿಸ್ಬೇಕಂತೆ ನಮ್ಮ ದೊಡ್ಡತ್ತೆ ಮೊನ್ನೆ ಮದುವೆ ಆಯ್ತಲ್ಲ ಅವಣ್ಣರಮ್ಮ ಇವರು ಬಂದುಬಿಟ್ಟು ಸೊಪ್ಪು ಕಿತ್ಕೊಡ್ತೀನಿ ಬಾ ತಗೊಂಡೋಗುವಂತೆ ಅಂತ ಕರೆದ್ರು ಕಿತ್ಕೊಂಡು ಬರೋಣ ಅಂತೇಳಿ ನಮ್ಮತ್ತೆ ನಾನು ನಮ್ಮ ದೊಡ್ಡತ್ತೆ ಎಲ್ಲ ಮೂವರು ಹೋದ್ವಿ ದೊಡ್ಡ ದೊಡ್ಡ ಕೇಸ್ ಏನಾಗಲ್ಲ ಸೊಪ್ಪು ಕೀಳ್ತಾ ಇದ್ವಿ ನನಗೆ ಅಷ್ಟು ಗೊತ್ತಾಗಲ್ಲ ಸೊಪ್ಪು ಕೀಳೋದು ಭಾರಿ ರುಚಿ ಹೊಲ್ದಗಳು ಸೊಪ್ಪು ಯಾವ ಸೊಪ್ಪು ಅಂತಲೇ ಗೊತ್ತಿಲ್ಲ ಸೊ ನಮ್ಮತ್ತೆಲ್ಲ ಹೇಳ್ಕೊಡ್ತಾ ಇದ್ರು ಇದು ಸೊಪ್ಪು ನೋಡು ಈ ಥರ ಕೀಳು ಅಂತ ಹೇಳ್ಕೊಡ್ತಿದ್ರು ಸೊ ಎಲ್ಲೆಲ್ಲಿ ನಾನು ಸ್ವಲ್ಪ ಕಿತ್ತಿದ್ದೆ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಸೊ ಅವರಿಬ್ಬರು ಹೇಳ್ತಾ ಇದ್ರು ಸೊ ನಮ್ಮತ್ತೆ ಸೊಪ್ಪೆಲ್ಲ ಕಿತ್ಕೊಂಡು ಮನೆ ಕಡೆ ಹೊರಟ್ವಿ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಈ ಸೊಪ್ಪನ್ನ ಇನ್ನೆಷ್ಟು ದಿನ ಸ್ಟೋರ್ ಮಾಡ್ಕೊಂಡು ನಾವು ತಿನ್ಬೋದು ಹೊಲದ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮತ್ತೆ ಅದಕ್ಕೆ ಐಡಿಯಾ ಮಾಡಿ ಕಿತ್ಕೊಟ್ಬಿಟ್ರು ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಸೊ ಹಳಸಿನ ತೊಗೊಂಬಿಟ್ಟು ಸೊಪ್ಪು ತೊಗೊಂಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಟ್ವಿ ನಮ್ಮ ಮಾವ ನಾನ್ ವೆಜ್ ತೊಗೊಂಬರ್ತೀನಿ ಅಂತ ಹೇಳಿದ್ರು ಬಂದಿರೋದಕ್ಕೆ ಸೊ ಅದಕ್ಕೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನನಗೆ ಹೊಟ್ಟೆ ಹಸಿವಾಗಿತ್ತು ಅಂತ ಹೇಳಿ ಹಾಗೆ ಒಂದು 2 ದೋಸೆ ಹಾಕ್ಕೊಂಡು ತಿಂದೆ ಸೊ ನಮ್ಮ ಅತ್ತೆ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದರು ಇಬ್ಬರು ಸೇರಿಕೊಂಡು ನಮ್ಮಮ್ಮ ಕರ್ಕೊಂಡೋಗ್ತಾ ನಮ್ಮನ್ನ ಇವ್ರು ಬಂದಿದ್ದೆ ನಮ್ಮ ಅಣ್ಣ ಬಂದಿದ್ದ ನಮ್ಮ ಅಪ್ಪ ಬಂದಿದ್ದಿಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಎಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಟ್ಟಿದ್ವು ಅದಕ್ಕೆ ಟಾರ್ಚ್ ಬಿಡ್ತಾಯಿದ್ದೆ ಈಗ ಬೇಗ ಕರೆಂಟ್ ಬಂತು ನೋಡಿ ನಮ್ಮ ಅತ್ತೆ ಮಾಡಿಕೊಟ್ರು ಇದನ್ನೇ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಅದಕ್ಕೋಸ್ಕರನೇ ಇವತ್ತು ಇದನ್ನೇ ಮಾಡಿಕೊಟ್ರು ತಿಂತಾ ಇದ್ದೀನಿ ಚಿಕನ್ ಗ್ರೇವಿನ ಸೊ ಈರುಳ್ಳಿ ಇರಲಿಲ್ಲ ಈರುಳ್ಳಿ ನಿಂಬೆಹಣ್ಣು ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈರುಳ್ಳಿ ನಿಂಬೆಹಣ್ಣು ಕಟ್ ಮಾಡಿಕೊಡ್ತಿದ್ದಾರೆ ಸೊ ಊಟ ಎಲ್ಲ ಮುಗೀತು ಊರ ಕಡೆ ಹೋಗೋಣ ಅಂತ ಹೇಳಿದ್ವಿ ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ಕತ್ಲಾದರೆ ನಮಗೆ ಗಾಡಿ ಬಿಡಿಸೋಕ್ಕೆ ಭಯ ಆಗುತ್ತೆ ಸೊ ಅದಕ್ಕೆ ಮತ್ತೆ ಬೇಗನೆ ಹೋಗ್ತೀವಿ ಅಂತ ಹೇಳಿದೆ ಸೊ ಚೀಲದಲ್ಲಿ ಹಣ್ಣು ಮತ್ತು ಸೊಪ್ಪನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಊರ ಕಡೆ ಹೊರಟ್ವಿ ನಮ್ಮ ಅತ್ತೆ ನೋಡ್ತಾ ಇದ್ದಾರೆ ನೋಡಿ ನಮ್ಮ ಮಾವ ಇರಲಿಲ್ಲ ನಮ್ಮ ಮಾವನೇ ಬಂದರು ಅವ್ರಿಗೆ ಹೇಳ್ಬಿಟ್ಟು ಊರ ಕಡೆ ಹೊರಟಿವಿ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಒಂದು ಕ್ಲಿಪ್ ತಗೊಂಡು ಊರ ಕಡೆ ಹೋಗ್ತಾ ಇದ್ದೀವಿ ಇದಾಗಿರುತ್ತೆ ನನ್ನ ಸಂಡೆಯ ವ್ಲಾಗ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮಾಡಿದ
ಮತ್ತೆ ಏನಿಲ್ಲ, ನೀನು ಹುಟ್ಟಿದ ದಿನ ಕಾಣಿಸ್ಬಿಡ್ತೀಯ. ಆಗ್ತೈತೆ.